ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹಿಮಕುಮಾರ್. ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಮಾತನಾಡಿದ್ದಾರೆ. ಮಹಾವಿಕಾಸ್ ಅಘಾಡಿ ಅಖಾಡಕ್ಕೆ ಬರುವ ನಿರೀಕ್ಷೆ ಇತ್ತು. EVM ಮ್ಯಾನಿಪುಲೇಟ್ ಮಾಡಿದ್ದಾರೆ ಎಂಬ ಚರ್ಚೆ ಕೂಡ ಆಗ್ತಾ ಇದೆ. ಬಹಳಷ್ಟು ಕಡೆ EVM ಹ್ಯಾಕ್ ಮಾಡಿದ್ದಾರೆ, ನಂಬಿಕೆ ಬರಬೇಕು ಅಂತ ಹೇಳಿ ಕೆಲವೆಡೆ ಹ್ಯಾಕ್ ಆಗಿಲ್ಲ ಅಂತ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಜಾರ್ಖಂಡಲ್ಲಿ ಯಾಕೆ ಹಾಗಾಗಲಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಹಾ ಚುನಾವಣೆಯ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಅಂತ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಾಗಿದೆ, ಹಂಗಾಗಿ ಈ ರೀತಿಯ ಚರ್ಚೆಗಳು, ಆರೋಪಗಳು ಮಾಡ್ತಾ ಇರುವಂಥದ್ದು. ಸೊ ಗೊತ್ತಿಲ್ಲ ಅಲ್ಲಿ ಏನಾಗಿದೆಯೋ, ಅದು ಆಗಲಿಕ್ಕೆ ಸಾಧ್ಯನಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾರ್ಖಂಡ್ ರಿಸಲ್ಟ್ ಬಂದಿದೆಯಲ್ಲ, ಅದಕ್ಕೆ ಹಂಗೆ ಹೇಳ್ಬೋದಾಗಿತ್ತು, ಅದಕ್ಕೆ ಯಾಕೆ ಹೇಳಿಲ್ಲ? ಅಲ್ಲಿ ಇವ್ರ ಅಧಿಕಾರ ಬಂತಲ್ಲ, ಹಂಗಾಗಿ ಹೇಳಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜಕೀಯ ಮಾಡಬೇಕು, ರಾಜಕೀಯ ಮಾಡ್ತಾರೆ, ರಾಜಕೀಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಮಹಾರಾಷ್ಟ್ರ ಅಂತ ಬಂದಾಗ ಅಲ್ಲಿ BJP ಕೂಡ ಆ ರೀತಿಯ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆ ಪರಿಯ ಸಂಖ್ಯೆ ಹೆಚ್ಚಳ ಆಗಿದ್ದು. ಸೊ ಸ್ಪಷ್ಟ ಬಹುಮತ, ನಿರೀಕ್ಷೆಗಿಂತ ಹೆಚ್ಚು ಸಂಖ್ಯೆಯನ್ನು ಗೆದ್ದುಕೊಂಡಿರುವಂಥದ್ದು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಘೋಷಣೆಯನ್ನು ಮಾಡಿದರೂ ಕೂಡ, ಗ್ಯಾರಂಟಿಯನ್ನು ಕೊಟ್ಟಿದ್ದರೂ ಕೂಡ ಈ ಪರಿಯ ಹಿನ್ನಡೆ ಆಗಿರೋದ್ರಿಂದಾಗಿ ಆ ರೀತಿಯ ಮಾತುಗಳು, ಆವೇಶಗಳು ಬರೋದು ಸಹಜ. ಬಟ್ ಪರಮೇಶ್ವರ್ ಅವರು ಮಾತನಾಡ್ತಾ ಇರುವಂಥದ್ದು EVM ಅನ್ನು ಮ್ಯಾನಿಪುಲೇಟ್ ಮಾಡಲಾಗಿದೆ ಅಂತೇಳಿ. ಅಂದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆಗಿದೆ ಅಂತ ಅರ್ಥ. ಭಾಳಷ್ಟು ಕಡೆ EVM ಅನ್ನು ಹ್ಯಾಕ್ ಮಾಡಿದ್ದಾರೆ, ಬಟ್ ಕೆಲವು ಕಡೆ ನಂಬಿಕೆ ಬರಬೇಕು ಅಂಥೇಳಿ ಆ ಕಡೆ ಮುಟ್ಟಿಲ್ಲ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ರು. ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾಗಿದೆ. ಅಲ್ಲಿ ನಾನು ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಏನು ಯಾಕೆ ಹಿಂಗಾಗಿರ್ಬೋದು ಅನ್ನೋದನ್ನು ನಾವು ಒಂದಿಷ್ಟು ಚರ್ಚೆಗಳನ್ನು ಮಾಡಿದೆವು. ಅಶೋಕ್ ಗೆಹ್ಲೋಟ್ ಅವರು, ಭೂಪೇಂದ್ರ ಬಘೇಲ್ ಅವರಿದ್ದರು, ಇವರೆಲ್ಲ ಅನುಭವಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರು ಭಾಳಷ್ಟು ಅನುಭವ ಇದೆ. ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಭಾಳಷ್ಟು ಕಡೆ EVMಗಳನ್ನು ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂತೇಳಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಹೌದು, ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ? ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಭಾಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡ್ತಾರೆ. ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಮಾಡ್ತಾರೆ. ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ, ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ. ಇಲ್ಲ ಎಲ್ಲ ಕಡೆನೂ ಹಾಗಾದರೆ EVM ಹ್ಯಾಕ್ ಮಾಡಿರೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟ ಹಾಗೆ ತೋರಿಸ್ತಾರೆ. ಮತ್ತು ರಾಜ್ಯಗಳಲ್ಲೂ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದಿತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಒಂದು. ಎರಡನೇದು, ಯಾಕೆಂದರೆ ಭಾಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ಹೇಳ್ತಾ ಇದ್ದಿದ್ದು ಲಾಡ್ಲಿ ಬೆಹನ್ ಅಂತೇಳಿ ಒಂದು ಕಾರ್ಯಕ್ರಮದೇ ನಾವು 2,000 ಕೊಡ್ತಾ ಇದ್ದೀವಿ. ಅವರು 1,500 ಚುನಾವಣೆಗೆ 6 ತಿಂಗಳ ಮುಂಚೆನೇ ಕೊಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ಒಂದಷ್ಟು ಎಫೆಕ್ಟ್ ಆಗಿದೆ ಅಂತೇಳಿ ಮಹಿಳೆಯರು ಮತಗಳೆಲ್ಲ ಸೆಳೆಯೋದಕ್ಕೆ ಅನುಕೂಲ ಆಯಿತು. ಈಗ ನಾವು 3,000 ಕೊಡ್ತೀವಿ ಅಂತ ನಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೆವು. ನೀವು ಗೆದ್ದು ಬಂದ ಮೇಲೆ ತಾನೇ 3,000 ಕೊಡೋದು, ಈಗಾಗಲೇ ಕೊಡ್ತಾ ಇದ್ದಾರಲ್ಲ ಅಂತ. ಅವರು 2 ತಿಂಗಳ ಅಡ್ವಾನ್ಸೇ ಕೊಟ್ಬಿಟ್ಟಿದ್ದಾರೆ. 1,500 ಕೊಡ್ತಾ ಇದ್ದದನ್ನು 6 ತಿಂಗಳು ಕೊಟ್ಟರು, ಮತ್ತು ಮುಂದಕ್ಕೆ 2 ತಿಂಗಳು ಅಡ್ವಾನ್ಸಾಗಿ ಕೊಟ್ಟರು. ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡಿದೆ ಅನ್ನುವಂಥದ್ದು. ಮತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ಸ್ಟ್ರಾಟಜಿ ಮಾಡೋದರಲ್ಲಿ ನಾವು ಕೂಡ ಫೇಲ್ ಆಗಿದ್ದೀವಿ. ಟಿಕೆಟ್ ಕೊಡಬೇಕಾದ್ರೆ ಭಾಳ ಲಾಸ್ಟ್ ಮೂಮೆಂಟಲ್ಲಿ CEC ಮೀಟ್ ಮಾಡ್ತೀವಿ. ಇನ್ನೂ ನಮಗೆ ಇನ್ನೇನು ಕೊನೆ ದಿವಸ ಇದೆ ಅನ್ನುವಾಗಲೂ ಕೂಡ ಸುಮಾರು ಸೀಟ್ಗಳನ್ನು ಅನೌನ್ಸ್ ಮಾಡಿದ್ದೀವಿ. ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯಿತು ಅಂಥೇಳಿ ಅಲ್ಲಿ 2-3 ಜನ ಲೀಡರ್ಶಿಪ್ಪಿಗೆ ಫೈಟ್ ಮಾಡ್ತಾಯಿದ್ರು.
ಆಮೇಲೆ ನಮ್ಮ ಅಗಾಡಿ ಕಾಂಬಿನೇಷನ್ನಲ್ಲಿ ಶರದ್ ಪವಾರ್ದೊಂದು ಗುಂಪು ಮತ್ತು ಇವರು ನಮ್ಮ ಉದ್ಧವ್ ಠಾಕ್ರೆದೊಂದು ಗುಂಪು, ಇದೆಲ್ಲ ಅವ್ರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಬಿತ್ತು. ನಾವು 103 ಸೀಟ್ ತೊಗೊಂಡಿದ್ದು, ಅದರಲ್ಲಿ ಬರೀ 16 ಸೀಟ್ ಮಾತ್ರ ಬಂದಿದೆ. ಭಾಳಷ್ಟು ಕಡೆ ನಮಗೆ ಅವ್ರು ಕೆಲಸ ಮಾಡಲಿಲ್ಲ, ನಮ್ಮವ್ರು ಅವ್ರಿಗೆ ಕೆಲಸ ಮಾಡಿದ್ರು. ಕಾಂಬಿನೇಷನ್ನಲ್ಲಿರುವಾಗ ಶಿವಸೇನೆದವರಿಗೆ ಆ ಕ್ಷೇತ್ರದಲ್ಲಿರೋ ಕಾಂಗ್ರೆಸ್ನವ್ರು ಕೆಲಸ ಮಾಡ್ಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟಿಗೆ, ಅದು ಆಗಿಲ್ಲ ಸರಿಯಾಗಿ. ಶರದ್ ಪವಾರ್ ಇದರಲ್ಲೂ ಕೂಡ ಆಗಿದೆ. ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆಲ್ಲಬೇಕಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ. ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ರು. ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾಗಿದೆ. ಅಲ್ಲಿ ನಾನು ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಏನು ಯಾಕೆ ಹಿಂಗಾಗಿರ್ಬೋದು ಅನ್ನೋದನ್ನ ನಾವು ಒಂದಿಷ್ಟು ಚರ್ಚೆಗಳನ್ನು ಮಾಡಿದೆವು. ಅಶೋಕ್ ಗೆಲ್ಲೋರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.